ನಮಸ್ಕಾರ ಸ್ನೇಹಿತರೆ. ಶಿಕ್ಷಕರ ನೇಮಕಾತಿಗಾಗಿ ಈಗಾಗಲೇ ಗೆಜೆಟ್ ಆಗಿರುವಂತದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರು, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ಗಣಕಯಂತ್ರ ಶಿಕ್ಷಕರು, ದೈಹಿಕ ಶಿಕ್ಷಕರು ಗ್ರೇಡ್ 1 ಗ್ರೇಡ್ 2 ಇಂಥ ಒಂದು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸ್ತಾ ಇರುವಂತದ್ದಾಗಿದೆ. ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ನೇಮಕಾತಿ ಮಾಡಿಕೊಳ್ಳಲಾಗುವಂತದ್ದಾಗಿದೆ ಮತ್ತು ಇಲ್ಲಿ ಎಕ್ಸಾಮ್ ಯಾವ ರೀತಿಯಾಗಿರುವಂತದ್ದು, ಸಿಲೆಬಸ್ಗೆ ಸಂಬಂಧಿಸಿದಂತೆ ಅಂಕಗಳು ಹೇಗಿರುವಂತದ್ದಾಗಿದೆ ಅನ್ನೋ ಒಂದು ಅಂಶವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿಗಳಿಗೆ ಬೋಧನೆ ಮಾಡುವಂತಹ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಯಾವ ರೀತಿಯಾಗಿ ಒಂದು ವಿಧಾನ ಇರುವಂತದ್ದು ಅಂತ ಹೇಳಿದಾಗ, ಈ ಒಂದು ನೇಮಕಾತಿ ಮಾಡಿಕೊಳ್ಳುವುದಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂದ್ರೆ ಸಿಇಟಿ ಪರೀಕ್ಷೆಯಲ್ಲಿ ಪಡೆದಿರುವಂತಹ ಅಂಕಗಳನ್ನ 70% ಪರಿಗಣಿಸಲಾಗುವಂತದ್ದಾಗಿದೆ. ಇನ್ನು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಟಿಇಟಿ ಪತ್ರಿಕೆ 1ರಲ್ಲಿ ಪಡೆದಿರುವಂತಹ ಅಂಕಗಳು 20% ಪರಿಗಣಿಸಲಾಗುವಂತದ್ದಾಗಿದೆ. ಇನ್ನು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 8% ಪರಿಗಣಿಸಲಾಗುವಂತದ್ದಾಗಿದೆ. ಇನ್ನು ಶಿಕ್ಷಕರ ಶಿಕ್ಷಣ ಕೋರ್ಸ್ ನಲ್ಲಿ ಪಡೆದ ಅಂಕಗಳು 2%, ಒಟ್ಟು ಟೋಟಲ್ ಆಗಿ 100% ಈ ರೀತಿಯಾಗಿರುವಂತದ್ದಾಗಿದೆ. ಅಂದ್ರೆ ಈಗ 2, 3, 4ರ ಅಂಶಗಳು ಈಗಾಗಲೇ ಪರೀಕ್ಷೆಯಲ್ಲಿ ಬರೆದು ಅಂಕಗಳು ಸಂಪಾದನೆಯನ್ನೇ ಮಾಡಿಕೊಂಡಿರುವಂತದ್ದಾಗಿರುತ್ತೆ. ಅಂದ್ರೆ ಇಲ್ಲಿ ಟಿಇಟಿಯಲ್ಲಿ ಎಷ್ಟು ಅಂಕಗಳು ಬಂದಿರುತ್ತವೆ ಅದರ ಆಧಾರದ ಮೇಲೆ 20% ತೆಗೆದುಕೊಳ್ಳುವಂತದ್ದಾಗಿರ್ತದೆ. ಇನ್ನು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದಿರುವಂತಹ ಅಂಕಗಳಲ್ಲಿ 8% ತಗೊಳ್ಳುವಂತದ್ದಾಗಿರ್ತದೆ. ವೃತ್ತಿ ಶಿಕ್ಷಕರ ಶಿಕ್ಷಣ ಕೋರ್ಸ್ ನಲ್ಲಿ ಪಡೆದಿರುವಂತದ್ದು 2% ತೆಗೆದುಕೊಳ್ಳುವಂತದ್ದಾಗಿರ್ತದೆ. ಆದ್ರೆ ಈಗ ಸಿದ್ಧತೆ ಮಾಡ್ಕೊಳ್ಬೇಕಾಗಿರುವಂತದ್ದು ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆ ಮಾಡ್ಕೊಳ್ಬೇಕಾಗಿರುವಂತದ್ದು. ಈ 70% ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆಗಾಗಿ ಒಂದು ಪತ್ರಿಕೆಗಳು ಹೇಗೆ ಇರುವಂತದ್ದಾಗಿದೆ, ಅಂಕಗಳು ಎಷ್ಟು ಇರುವಂತದ್ದು ಅನ್ನೋ ಒಂದು ಅಂಶವನ್ನ ನೋಡಿದಾಗ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರ ಈ ರೀತಿಯಾಗಿರುವಂತದ್ದು. ಒಟ್ಟು 3 ಪತ್ರಿಕೆಗಳು ಇರುವಂತದ್ದಾಗಿದೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅಂದ್ರೆ 1ರಿಂದ 5ನೇ ತರಗತಿ ಬೋಧನೆ ಮಾಡುವಂತ ಶಿಕ್ಷಕರಿಗೆ 3 ಪತ್ರಿಕೆಗಳು ಇರುವಂತದ್ದು. ಪತ್ರಿಕೆ 1 150 ಅಂಕಗಳಿಗೆ ಇರುವಂತದ್ದಾಗಿದೆ. ಇನ್ನು ಪತ್ರಿಕೆ 2 150 ಅಂಕಗಳಿಗೆ, ಪತ್ರಿಕೆ 3 100 ಅಂಕಗಳಿಗೆ. ಒಟ್ಟಾರೆಯಾಗಿ ನೋಡಿದಾಗ 400 ಮಾರ್ಕ್ಸ್ಗೆ ಈ ಒಂದು ಪರೀಕ್ಷೆ ಸಿಇಟಿ ಪರೀಕ್ಷೆಯನ್ನ ಬರೆಯಬೇಕಾಗಿರುವಂತದ್ದು ಆಗಿದೆ. ನೀವು ಡಿಟೇಲ್ ಆಗಿ ಈ ಒಂದು ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಇರುವಂತದ್ದಾಗಿದೆ. ಇದು 150 ಅಂಕಗಳಿಗೆ MCQ ಪ್ರಶ್ನೆಗಳಿರುವಂತದ್ದು OMR ನಲ್ಲಿ ಉತ್ತರಿಸಬೇಕಾಗಿರುವಂತದ್ದಾಗಿರ್ತದೆ. ಇಲ್ಲಿ 150 ಕ್ವಶನ್ ಗಳಿರುವಂತದ್ದು ಪತ್ರಿಕೆ 1 ಆಗಿರುವಂತದ್ದಾಗಿದೆ. ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಆಬ್ಜೆಕ್ಟಿವ್ ಟೈಪ್ ಇರುವಂತದ್ದು ಆಗಿದೆ. ಸಾಮಾನ್ಯ ಜ್ಞಾನ ಇದರಲ್ಲಿರುವಂತಹ ಅಂಶಗಳಾದಾಗ ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್, ಇನ್ನು ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಿಸಿದಂತೆ ಇಲ್ಲಿ ಪರೀಕ್ಷೆಗಳು ಇರುವಂತದ್ದಾಗಿದೆ. ಅಂದ್ರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸಿದ್ಧತೆ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿರ್ತದೆ. ಬಾಲ ಮನೋವಿಜ್ಞಾನವನ್ನು ಸಿದ್ಧತೆ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿರ್ತದೆ. ಮಾನಸಿಕ ಸಾಮರ್ಥ್ಯದ ಮೇಲೆ ಪ್ರಶ್ನೆಗಳಿರುವಂತದ್ದಾಗಿರ್ತದೆ. ಇಲ್ಲಿ ಭಾಷೆಗಳಲ್ಲಿ ಸಾಮಾನ್ಯ ಕನ್ನಡ ಭಾಷೆ ಇರಲಿ ಮತ್ತು ಸಾಮಾನ್ಯ ಇಂಗ್ಲಿಷ್ 2 ಭಾಷೆಗಳಿಗೆ ಸಂಬಂಧಿಸಿದಂತೆ ಇರುವಂತದ್ದಾಗಿರ್ತದೆ. ಮೌಲ್ಯ ಶಿಕ್ಷಣವನ್ನು ಒಳಗೊಂಡಿರುವಂತದ್ದು, ಆರೋಗ್ಯ ಶಿಕ್ಷಣ ಒಳಗೊಂಡಿರುವಂತದ್ದಾಗಿರ್ತದೆ. ವಿಶೇಷವಾಗಿ ಗಣಕಯಂತ್ರ ಸಾಕ್ಷರತಾ ಪರೀಕ್ಷೆ ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಿಸಿದಂತೆ ಸಹ ಇಲ್ಲಿ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳಿರುವಂತದ್ದು. ಪತ್ರಿಕೆ 1ರಲ್ಲಿ 150 ಅಂಕಗಳಿಗೆ ಇವೆಲ್ಲ ಒಂದು ವಿಷಯಗಳ ಆಧಾರದಲ್ಲಿ ಪತ್ರಿಕೆ ರಚನೆ ಆಗಿರುವಂತದ್ದಾಗಿರ್ತದೆ. ಇನ್ನು ಪತ್ರಿಕೆ 2ಅನ್ನು ಗಮನಿಸಿದಾಗ ಇದು ವಿಷಯ ಆಧಾರಿತ ಪತ್ರಿಕೆ ಆಗಿರುವಂತದ್ದು 150 ಅಂಕಗಳಿಗಿರುವಂತದ್ದು. ಇದರಲ್ಲಿ 2 ಪಾರ್ಟ್ ಇರುವಂತದನ್ನ ಗಮನಿಸ್ತೇವೆ. 50 ಅಂಕಗಳಿಗೆ ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಇರುವಂತದ್ದು. ಮತ್ತೆ ಇದರಲ್ಲಿ ಬಂದಾಗ ವಿವರಣಾತ್ಮಕ ಮಾದರಿ ಡಿಸ್ಕ್ರಿಪ್ಟಿವ್ ಟೈಪ್ಗೆ 100 ಅಂಕಗಳು. ಇಲ್ಲಿ 150 ಅಂಕಗಳಲ್ಲಿ 50 ಅಂಕಗಳು ವಸ್ತುನಿಷ್ಠ ಮಾದರಿ ಇರುವಂತದ್ದಾಗಿರ್ತದೆ. 100 ಅಂಕಗಳು ಡಿಸ್ಕ್ರಿಪ್ಟಿವ್ ಅಥವಾ ವಿವರಣಾತ್ಮಕ ಮಾದರಿ ಪರೀಕ್ಷೆ ಇರುವಂತದ್ದು. ಇಲ್ಲಿ ವಿಷಯ ಯಾವ್ದಿರುತ್ತೆ ಅಂದಾಗ ವಿಷಯ ಜ್ಞಾನ ಇರುವಂತದ್ದು ಗಣಿತ, ಪರಿಸರ ಅಧ್ಯಯನ EVS ಗೆ ಸಂಬಂಧಿಸಿದಂತೆ, ಸಮಾಜ ವಿಜ್ಞಾನ, ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು ಒಟ್ಟು 50 ಅಂಕಗಳಿಗೆ ಇಲ್ಲಿ ಇರುವಂತದ್ದು ಆಗಿರ್ತದೆ. OMR ಶೀಟ್ ನಲ್ಲಿ ಇದನ್ನ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ. ಇದರಲ್ಲಿ 2 ಪಾರ್ಟ್ ಇರುವಂತದ್ದು. ಪತ್ರಿಕೆ 2ರಲ್ಲಿ 50 ಮಾರ್ಕ್ಸ್ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳಿರುವಂತದ್ದಾದ್ರೆ, ಇನ್ನು 2ನೇ ಒಂದು ವಿಷಯ ಜ್ಞಾನ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ವಿವರಣಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ 100 ಅಂಕಗಳಿಗೆ ಇಲ್ಲಿ ರೈಟಿಂಗ್ ನಲ್ಲಿ ಇರುವಂತದ್ದಾಗಿರ್ತದೆ. 50 ಅಂಕಗಳು
MCQ ಪ್ರಶ್ನೆಗಳಾದ್ರೆ ಇನ್ನು 100 ಅಂಕಗಳಿಗೆ ರೈಟಿಂಗ್ ಬರವಣಿಗೆ ರೂಪದಲ್ಲಿ ಉತ್ತರಿಸಬೇಕಾಗಿರುವಂತಹ ಪರೀಕ್ಷೆ ಇಲ್ಲಿರುವಂತದ್ದು ಆಗಿದೆ. ಇನ್ನು ಪತ್ರಿಕೆ 3 ನೋಡಿದಾಗ ಭಾಷಾ ಪ್ರಾವೀಣ್ಯತೆಗೆ ಸಂಬಂಧಿಸಿದಂತೆ 100 ಅಂಕಗಳಿಗೆ ಇಲ್ಲಿ ಪೂರ್ತಿಯಾಗಿ ವಿವರಣಾತ್ಮಕ ಪರೀಕ್ಷೆ ಇರುವಂತದ್ದು. 100 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಟೈಪ್ ಇರುವಂತದ್ದು ಆಗಿದೆ. ಕನ್ನಡ ಭಾಷೆ ಪ್ರಾವೀಣ್ಯತೆಗೆ ಸಂಬಂಧಿಸಿದಂತೆ 50 ಅಂಕಗಳು. ಇನ್ನು ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆಗೆ ಸಂಬಂಧಿಸಿದಂತೆ 50 ಅಂಕಗಳು. ಇಲ್ಲಿ ಟೋಟಲ್ 100 ಮಾರ್ಕ್ಸ್ 2 ಭಾಷೆಗಳ ಮೇಲೆ ಪರೀಕ್ಷೆ ಇರುವಂತದ್ದು. ಕನ್ನಡ ಭಾಷೆ ಪ್ರಾವೀಣ್ಯತೆನೂ ಬೇಕು, ಇಂಗ್ಲಿಷ್ ಭಾಷೆ ಪ್ರಾವೀಣ್ಯತೆಯೂ ಸಹ ಬೇಕಾಗಿರುವಂತದ್ದು. ಹಾಗಾಗಿ 100 ಅಂಕಗಳಿಗೆ ಈ ರೀತಿಯಾಗಿರುವಂತದ್ದು. ಇಲ್ಲಿ ಭಾಷೆ ಬಳಕೆ, ಗ್ರಹಿಕೆ, ಶಬ್ದಕೋಶ ಮತ್ತು ಬರವಣಿಗೆ ಕೌಶಲ್ಯಗಳು, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿರುವ ಪ್ರಾವೀಣ್ಯತೆಯನ್ನು ಮೌಲ್ಯಮಾಪನ ಇಲ್ಲಿ ಮಾಡಲಾಗುವಂತದ್ದಾಗಿರ್ತದೆ. ಇಲ್ಲಿ ಸರಳವಾಗಿ 2 ಭಾಷೆಗಳಲ್ಲಿ ಕಮ್ಯುನಿಕೇಶನ್ ಮಾಡುವುದಕ್ಕಾಗಿ ಬೇಕಾಗಿರುವಂತಹ ಅಂಶಗಳನ್ನ ಇಲ್ಲಿ ಪರೀಕ್ಷೆ ಮಾಡಲಾಗುವಂತದ್ದಾಗಿರ್ತದೆ. ಹೀಗೆ 3 ಪತ್ರಿಕೆಗಳನ್ನ ಒಳಗೊಂಡಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇನ್ನು ವಿಷಯಾಧಾರಿತ ಸಿದ್ಧತೆಗಾಗಿ ನಾವು ಈಗಾಗಲೇ 8, 9, 10ನೇ ತರಗತಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು. ಅವುಗಳನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳುವುದಕ್ಕಾಗಿ ವೀಕ್ಷಣೆ ಮಾಡಿಕೊಳ್ಳಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದ.